ಆಲ್ರೆಡಿ ನೀವು 3,500 ಗುಣಿ ಮಾಡಿದ್ದೀರಾ. 3,500 ಗುಣಿಗೆ ಇವತ್ತಿನವರೆಗೂ ಸಸಿ ತಗೊಂಡ್ರಿಂದ ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಸರ್? ಒಂದು 8 ರಿಂದ 9 ಲಕ್ಷ 10 ಲಕ್ಷ ರೂಪಾಯಿ ಹತ್ರ ಖರ್ಚಾಗಿದೆ. ಕೇಳ್ಕೊಳ್ಳಿ, 8 ರಿಂದ 9 ಲಕ್ಷ ಖರ್ಚು ಮಾಡಿರೋಂಥದ್ದು. ಆಗಲೇ ಅಣ್ಣಾವ್ರದ್ದು ಹಾಲು ತೋಟದಲ್ಲಿ ನೋಡಿದ್ರಿ 1,000 ಗುಣಿಗೆ 3 ರಿಂದ 3.5 ಲಕ್ಷ ಹತ್ರ ಖರ್ಚಾಗಿದೆ ಅಂತ ಹೇಳಿದ್ರು. ಓದ್ ವಿಡಿಯೋದಲ್ಲಿ ನೋಡಿ ಹೇಳ್ದಂಗೆ ಇದು 3,500 ಅಲ್ಲ, 3,500 ಗುಣಿ ಇರೋ ಅಂತ ತೋಟ. ಇದೇ ಚುರ್ಚುಗಡ್ತಲ್ಲಿ ಕುರ್ಕಿ ಹತ್ರ ಇರೋಂಥ ಚುರ್ಚುಗಡ್ತಲ್ಲಿ ಇನ್ನೊಂದು ಅವ್ರದ್ದೇ ಅದು ಕುಡು ಕುಟುಂಬದಲ್ಲಿ ಇರೋಂಥ ಒಂದು ಅಣ್ಣ ತಮ್ಮದಿರ ಫ್ಯಾಮಿಲಿ ಇರೋಂಥ ಇನ್ನೊಂದು ತೋಟ. ಒಂದೇ ಸಿಂಗಲ್ ತೋಟ 3,500 ಗುಣಿ ಇರೋ ಅಂಥದ್ದು ತೋಟ ಇದು. ಸೊ ಇದು ಕೂಡ 8 ತಿಂಗಳು ದಾಟಿ 9ನೇ ತಿಂಗಳಿಗೆ ಕಾಲಿಟ್ಟಿರೋ ಅಂಥ ತೋಟ. ಇದು ಹಳೆ ಅಡಿಕೆ. ಸೊ ಇದು ಎಷ್ಟು ವರ್ಷದ ಅಡಿಕೆ ಅಣ್ಣ? ಇದು 24 ವರ್ಷ. 24 ವರ್ಷದ ಹಳೆ ಅಡಿಕೆ ತೋಟದೊಳಗಡೆ ಹೊಸ ಗುಣಿನ ಮಾಡಿರೋ ಅಂಥದ್ದು. ಇದು ಕೂಡ ಆಲ್ಮೋಸ್ಟ್ ಒಂದು 2.5 3 ವರ್ಷ ಹತ್ತತ್ರ 3 ವರ್ಷ ಹತ್ತತ್ರ ಆಗಿರೋ ಅಂಥದ್ದು ಹೊಸ ಗುಣಿ ಮಧ್ಯದಲ್ಲಿ ಹಾಕಿದರೆ. ಅದು 2 ಗಿಡದ ಮಗ್ಲಲ್ಲಿ 2 ಗುಣಿನ ಮಾಡಿರೋ ಅಂಥದ್ದು. ಕಂಪ್ಲೀಟಾಗಿ ತೋಟ ನೋಡ್ಬೋದು ನಿಮಗೆ ಯಾವ ಲೆವೆಲಲ್ಲಿ ಇದೆ ಅಂತೇಳಿ. ಬನ್ನಿ ಒಂದ್ಸಲ ತೋಟದ ಒಳಗಡೆ ಹೋಗೋಣ. ಇನ್ನೂ ಬೇಜಾನಿದೆ ನೋಡಿ ಆ ಕಡೆ ಎಷ್ಟಿದೆ ಅಂತ. ಸೊ ಆ ಕಡೆಗಿದೆ, ಅಲ್ಲಿ ರೋಟ್ರಿ ಹೊಡಿತಾರೆ ನೋಡಿ. ರೋಟ್ರಿ ಹೊಡೆದು ತೋಟನ ಇದರ ಲೆವೆಲಿಗೆ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಮಧ್ಯದಲ್ಲಿ ಮಾತ್ರ ರೋಟ್ರಿ ಹೊಡಿತಾರೆ ಅಂಥದ್ದು. ಮಗ್ಲಲ್ಲಿ ಪಕ್ಕದಲ್ಲೆಲ್ಲ ಕೈ ಆಳಲ್ಲಿ ಕಂಪ್ಲೀಟಾಗಿ ಆಳನ್ನೆಲ್ಲ ಕೀಳಿಸಿರೋ ಅಂಥದ್ದು ತೋಟ. ಬನ್ನಿ ಒಳಗಡೆ ನೋಡೋಣ ಯಾವ ಥರ ಇದೆ ಅಂತೇಳಿ. ಸರ್ ಮೇಂಟೆನೆನ್ಸ್ ಹೆಂಗಿದೆ ಸರ್? ಈಸಿನ ಮೇಂಟೆನೆನ್ಸ್ ಮಾಡೋಕ್ಕೆ ಕಷ್ಟನಾ? ಇಲ್ಲ, ಮಾಡಿದ್ರೆ ಎಲ್ಲದು ಮಾಡ್ಲಿಲ್ದಾಗ ಎಲ್ಲದು ವಜಿನೇ. ಅಂದರೆ ನಾನು ಕೇಳೋದೇನು ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ ಅಂತಾರಲ್ಲ, ಆಗಲ್ಲ. ಅವ್ರಿಗೆ ಹೇಳಿ ಸರ್ ಮೇಯ್ನು ಮಾಡ್ಬೇಕು, ಶ್ರಮ ಪಟ್ಟು. ನಾನೇ ಬೆಳೆದ್ಬಿಡ್ತೀನಿ ಅಂತಾರಲ್ಲ, ಅದಲ್ಲ ಹುಡುಗಾಟಿಯಲ್ಲಿ ಮಾತಾಡ್ತಾರಲ್ಲ, ಅವ್ರಿಗೆ ಹೇಳಿ ಸರ್. ಇಲ್ಲ ಮಾಡ್ಬೇಕು, ಶ್ರಮ ಪಟ್ಟು ಮಾಡಿದ್ರೆ ಐದು ಪಾಸ. ಶ್ರಮಕ್ಕೆ ತಕ್ಕಂಗೆ ಫಲ ಇದ್ದೇ ಇರ್ತೈತಿ. ಬಟ್ ನಾವು ಚೆನ್ನಾಗಿ ನೋಡ್ಕೊಂತದವಪ್ಪ, ಹಂಗಾದ್ರೆ ದೇವ್ರು ಮುಂದೆ ಫಲ ಹಂಗೆ ಫಲ ನೆಕ್ಸ್ಟ್ ಆದ್ರೂ ಕೂಡ. ಇವಾಗ ಫಲ ಬಂದಾಗ ಫಲದ ಬಗ್ಗೆ ಮಾತಾಡೋಣ, ಆದಾಯದ ಬಗ್ಗೆ ಮಾತಾಡೋಣ. ಬಟ್ ಇವತ್ತಿಂದು ಖರ್ಚು ಬಗ್ಗೆ ಮಾತಾಡೋಣ. ಆಲ್ರೆಡಿ ನೀವು 3,500 ಗುಣಿ ಮಾಡಿದೀರಾ. 3,500 ಗುಣಿಗೆ ಇವತ್ತಿನವರೆಗೂ ಸಸಿ ತಗೊಂಡ್ರಿಂದ ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಸರ್? ಒಂದು 3,500 ಗುಣಿ ಅಂದ್ರೆ ಒಂದು 8 ರಿಂದ 9 ಲಕ್ಷ 10 ಲಕ್ಷ ರೂಪಾಯಿ ಹತ್ರ ಖರ್ಚಾಗಿದೆ. ಕೇಳ್ಕೊಳ್ಳಿ, 8 ರಿಂದ 9 ಲಕ್ಷ ಖರ್ಚು ಮಾಡಿರೋ ಅಂಥದ್ದು. ಆಗಲೇ ಅಣ್ಣಾವ್ರದ್ದು ಹಾಲು ತೋಟದಲ್ಲಿ ನೋಡಿದ್ರಿ 1,000 ಗುಣಿಗೆ 3 ರಿಂದ 3.5 ಲಕ್ಷ ಹತ್ರ ಖರ್ಚಾಗಿದೆ ಅಂತ ಹೇಳಿದ್ರು. ಓದ್ ವಿಡಿಯೋದಲ್ಲಿ ನೋಡಿದ್ದು. ಇವತ್ತು ಇವರು 3,500 ಗುಣಿಗೆ 8 ಲಕ್ಷದಿಂದ 9 ಲಕ್ಷ ಹತ್ರ ಆಲ್ಮೋಸ್ಟ್ 10 ಲಕ್ಷನೇ ಅಂದ್ಕೊಳ್ಳಿ, 10 ಲಕ್ಷದ ಹತ್ರ ಇದನ್ನ ಖರ್ಚು ಮಾಡಿರೋ ಅಂಥದ್ದು. ಕಷ್ಟಪಟ್ಟು ಬೆಳೆದೀನಿ ಅಂದರೆ ಬೆಳೆಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ಮೇಂಟೆನೆನ್ಸ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಬನ್ನಿ ಒಳಗಡೆ ನೋಡೋಣ. ಇಲ್ಲಿ ನೋಡಿ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ. ಮೇಯ್ನ್ ಇದು ಇಂಪಾರ್ಟೆಂಟು. ಸೊ ನಿಂತ್ಕೊಂಡು ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಸರ್ ತೋಟಕ್ಕೆ? ಬೆಳಗ್ಗೆ 8, ಇವರೆಲ್ಲ ಲೇಬರ್ ಎಲ್ಲ 8:30 ಬರ್ತಾರೆ. ಹೋಗೋದು ಎಷ್ಟು ಗಂಟೆಗೆ ಸರ್ ಅವರು? ಸಂಜೆ 2:30 3 ಗಂಟೆಗೆ ಹೋಗ್ತಾರೆ. ಮಧ್ಯಾಹ್ನ 2:30 3 ಗಂಟೆಗೆ ಹೋಗ್ತಾರೆ. ಬಟ್ ನೀವು ಮನೆಗೆ ಹೋಗೋದು ಸರ್? ನಾವು ಮನೆಗೆ ಹೋಗೋದು ಬರೋದು ಮಾಡ್ತಿರ್ತೀವಿ. ಮತ್ತೆ ಸಂಜೆ 6 ಗಂಟೆ ತನಕ ಇರ್ತೀವಿ. ಅದೇ 8 ಇರ್ತೀವಿ. ಮನೇಲಿ ಮಲಗೋದು ಒಂದು ಬಿಟ್ರೆ ಇನ್ ಯಾವಾಗ್ಲೂ ಇಲ್ಲೇ ಇರ್ತಾರೆ. ಒಂದ್ ಲೆಕ್ಕಾಚಾರಕ್ಕೆ ಹೋದ್ರೆ ನೋಡಿ, ಇಲ್ಲಿ ಆಲ್ರೆಡಿ ಕೆಲಸ ಮಾಡಿಸ್ತಾ ಇದಾರೆ ನೋಡಿ. ಇಲ್ಲಿ ರೋಟ್ರಿ ಹೊಡೆದಿದ್ದಾರೆ. ರೋಟ್ರಿ ಹೊಡೆದಿರೋ ಅಂತ ಜಾಗದಲ್ಲಿ ಹತ್ರ ಬಾ, ಇಲ್ಲಿ ಹತ್ರ ಬಂದು ನೋಡಿ, ಗುಣಿ ಸುತ್ತ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಒಂದು ಚೂರು ಹಳೆ ಹೇಳ್ದಂಗೆ ಕೈನಲ್ಲೇ ಕ್ಲೀನ್ ಮಾಡಿಸೋ ಅಂಥದ್ದು. ಯಾವುದೇ ಕಾರಣಕ್ಕೂ ಮಿಷಿನಲ್ಲಿ ಆಗಂತ ಕೆಲಸ ಅಲ್ಲ, ಗಿಡದ ಪಕ್ಕ. ಸೊ ಕೈನಲ್ಲೇ ಕ್ಲೀನ್ ಮಾಡಿ ಹೊಡಿತೀನಿ ನಾನು, ರೌಂಡ್ ಅಪ್ ಹೊಡಿತೀನಿ, ಅವೆಲ್ಲ ಯಾವುದಿಲ್ಲ. ಕೈಲಿ ಕೆಲಸ ಮಾಡಿದ್ರೆ ಕೆಲಸ. ಹೌದು, ಇದೇ ತರ ನೋಡಿ. ಈಗ ಲೇಬರ್ನ ಇಟ್ಕೊಂಡು ಏನು ಕೆಲಸ ಮಾಡಿಸ್ತಿದ್ದಾರೆ, ಇದು ಇವತ್ತಿನ ಒಂದಕ್ಕಲ್ಲ, ಇಳುವರಿ ತೆಗಿಯೋವರೆಗೂ ಇದೇ ಕೆಲಸ. ಹಾರ್ವೆಸ್ಟಿಂಗ್ ಕೂಡ 4 ಟೈಮ್ ಇರುತ್ತೆ ವರ್ಷದಲ್ಲಿ ನಿಮಗೆ. ಸೊ 4 ಟೈಮ್ ಹಾರ್ವೆಸ್ಟಿಂಗ್ನ ಮಾಡ್ಬೇಕಂದ್ರೆ ವರ್ಷ 4 ಸಲ ಬಿಡುತ್ತೆ ಅಂತಲ್ಲ, ಒಂದೇ ಸಲ ಬಿಡೋದು ಸೀಸನಲ್ಲಿ. ಬಟ್ 2 ರಿಂದ 3 ತಿಂಗಳೊಳಗಡೆ 4 ಸತಿ ಅದನ್ನು ಕಾಯಿನ ಕೀಳಬೇಕಾಗುತ್ತೆ. ಯಾಕೆಂದರೆ ಬಲ್ತಂಗೆ ಕೀಳಬೇಕಾಗುತ್ತೆ. ಅವಾಗಲೂ ಕೂಡ ಕಂಪ್ಲೀಟಾಗಿ ಲೇಬರ್ ಖರ್ಚೇ ಇರುತ್ತೆ. ಸೊ ಈ ಥರ ಇನ್ವೆಸ್ಟ್ಮೆಂಟ್ ಜೊತೆಗೆ ಆದಾಯನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದಾಯ ಬರಬೇಕಲ್ಲೂ ಕೂಡ ನಿಮಗೆ ಅದನ್ನು ಕಂಪ್ಲೀಟ್ ತೋರಿಸ್ತೀನಿ. ದಾವಣಗೆರೆ ಹತ್ರ ಕುರ್ಕಿ ಹತ್ರ ಇರೋ ಚುರ್ಚುಗಡ್ತಲ್ಲಿ ಈ ತೋಟನೂ ಕೂಡ ಇರೋ ಅಂಥದ್ದು. ಕಂಪ್ಲೀಟಾಗಿ ತೋಟ ನೋಡ್ಬೋದು ಯಾವ ಥರ ಒಂದಿದೆ ಅಂತೇಳಿ. ಆಲ್ರೆಡಿ ಕೆಲವೊಂದು ಗಿಡಗಳು ನಮ್ಮಷ್ಟೇ ಇರೋ ಅಂಥದ್ದು, ಕೆಲವೊಂದು ಅಲ್ಲೆಲ್ಲ ನೋಡಿ ನಿಮಗೆ 7 ಅಡಿನೇ ಇದೆ, 7 ಅಡಿ 8 ಅಡಿ ಇದೆ. ಆಲ್ಮೋಸ್ಟ್ ಆವ್ರೇಜ್ ತೊಗೊಂಡು ಕೂಡ 5 ಫೀಟು 6 ಫೀಟ್ ಇರೋ ಅಂಥದ್ದು ಕಾಮನ್ ಆಗಿದೆ ತೋಟ ನೋಡಿ. ಅದರ ಕಂಪ್ಲೀಟಾಗಿ ತೋಟ ಇರೋ ಅಂಥದ್ದು. ಭಾರಿ ಜೋರು ಕೆಲಸ ಅಲ್ಲಣ್ಣ ನೋಡಿ. ಎಷ್ಟು ಜನ ಇದ್ದಾರೆ? ಆಲ್ಮೋಸ್ಟ್ 1 2 3 4 5 6 7 ಜನ ಇದ್ದಾರೆ. ಇವತ್ತು 7 ಜನ ಇದ್ದಾರೆ, ನಿನ್ನೆ 9 ಜನ ಇದ್ದಾರೆ. ನಿನ್ನೆ 9 ಜನ ಇದ್ರಂತೆ, ಇವತ್ತು 7 ಜನ ಇದ್ದಾರೆ. ಸೊ ಪ್ರತಿ ದಿವಸ ಈ ಥರ ಕೆಲಸ ನಡೀತಾ ಇರಬೇಕು. ಯಾಕಂದರೆ ಒಂದು ಕಡೆಯಿಂದ ಹಳೆ ಕೀಳ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಏನು ಸರ್? ಒಂದು ಕಡೆಯಿಂದ ಕಿತ್ಕೋತಾರೆ, ಇನ್ನೊಂದು ಕಡೆಯಿಂದ ಸ್ಟಾರ್ಟ್ ಆಗಿರುತ್ತೆ. ಹಂಗೇನಿಲ್ಲ,
ಎಷ್ಟು ದಿನಕ್ಕೊಂದ್ಸಲ ಕ್ಲೀನ್ ಮಾಡಿಸ್ತಿದ್ರಿ ಇವಾಗ? ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಿಸ್ತೀವಿ. ತಿಂಗಳಿಗೆ ಒಂದ್ಸಲ. ಈಗ ಮೆಡಿಸಿನ್ ಎಲ್ಲ ಮೆಡಿಸಿನ್ ಮೊನ್ನೆ ಸ್ಪ್ರೇ ಮಾಡಿದ್ದೀನಿ ಈಗ. ಓಕೆ. ಅದು ಯಾರೋ ಒಬ್ರು ಬಂದ್ರು ಆ ಮನುಷ್ಯ ಸಿಂಜೆಂಟಾ ಕಂಪ್ನಿಯರ್ ಅಂತೆ, ಹಾ 47,000 ರೂಪಾಯಿ ಔಷಧಿ ಒಂದೇ ಸಲಿಗೆ ಹೊಟ್ಟೆ ಹೊಡೆದ್ ಬಿಡ್ತು. ಮರ ಈಗ 9 ತಿಂಗಳು ಕೆಲಸ ತಾಂಡ್ರಿ ತಾಂಡ್ರಾ? ಮಾಡಿದೆ, ಬುಡಕ್ಕೆಲ್ಲ ಬುಡಕ್ ಹಾಕಿದೀನಿ, ಹಾಕಿ ಮತ್ತೆ ಸ್ಪ್ರೇ ಮಾಡಿದೀನಿ ಈಗ. ಅಲ್ಲ ನಾರ್ಮಲ್ ಆಗಿ ನಿಮಗೆ ಗೊತ್ತಿರೋಂಥ ಮೆಡಿಸಿನ್ ಸ್ಪ್ರೇ ಮಾಡ್ಕೊಳ್ಳಿ ಸಾಕಲ್ಲ. ಅದನ್ನೇ ಮಾಡ್ತೀನಿ, ಬಟ್ ನೆಕ್ಸ್ಟ್ ಅಲ್ಲ ಅದನ್ನೇ ಮಾಡ್ತೀನಿ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಡ, ಯಾಕೆಂದ್ರೆ ನಿಮಗೆ ಇಳುವರಿ ಬರಕ್ ಸ್ಟಾರ್ಟ್ ಆಗುತ್ತಲ್ಲಣ್ಣ, ಇಳುವರಿ ಬರಕ್ ಸ್ಟಾರ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸತಿ ಇಳುವರಿ ಗೊತ್ತಾದಾಗ ನಿಮಗೆ ನೆಕ್ಸ್ಟ್ ಇಳುವರಿಗೆ ನಾನು ಏನು ಡೆವಲಪ್ ಮಾಡ್ಕೊಡ್ಬೇಕು ಅನ್ನೋದು. ಯಾಕೆಂದ್ರೆ ಈಗ ನಿಮ್ಗೆ ಆಲ್ರೆಡಿ ಮೊಗ್ಲೋಡ್ಸೋದು ಹೆಂಗೆ, ಅದಕ್ಕೆ ಮೊಳಕೆ ಬರ್ಸ್ಕೊಳ್ಳೋದು ಹೆಂಗೆ, ಗಿಡ ಡೆವಲಪ್ ಮಾಡ್ಕೊಳ್ಳೋದು ಹೆಂಗೆ, ರೋಗ ತಡೆಗಟ್ಟೋದು ಹೆಂಗೆ ಅನ್ನೋದು ಒಂದು ಸ್ಟೆಪ್ಪಲ್ಲಿ ಗೊತ್ತಾಗಿದೆ, ಕಾನ್ಸೆಪ್ಟ್ ಅರ್ಥ ಆಗಿದೆ. ಈಗ ನೆಕ್ಸ್ಟ್ ನಿಮಗೆ ಆದಾಯ ಬರಬೇಕಾದ್ರೆ ಇಳುವರಿ ಬರಲಿಕ್ಕೆ ಸ್ಪ್ರೇ ಯಾವ್ದು ಕೊಡಬೇಕು, ಫ್ಲವರ್ ಚೆನ್ನಾಗಿ ಕಚ್ಚಕ್ಕೆ ಯಾವ್ದು ಕೊಡಬೇಕು, ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗೋವರೆಗೂ. ಆಮೇಲೆ ನಿಮಗೆ ಯಾವ ಕಂಪ್ನಿನೂ ಬಂದು ಹೇಳೋದು ಬೇಕಾಗಿಲ್ಲ. ನಿಮ್ಮ ಕೈಲಿ, ನಿಮ್ಮ ಕೃಷಿ ನಿಮ್ಮ ಕೈಲಿ ಇರುತ್ತೆ. ನಿಮ್ಮ ಊರಲ್ಲೇ ಔಷಧಿ ಅಂಗಡಿ ಇರ್ತವೆ, ತಗೊಂಡು ಆರಾಮಾಗಿ ಹೊಡ್ಕೊಬೋದು. ಈಗ ಅಣ್ಣ ಹೇಳ್ದಂಗೆ ಬೇವಿನ ಎಣ್ಣೆ ಮತ್ತೆ ನಿಮ್ದು ಆರ್ಗ್ಯಾನಿಕ್ ಬೇವಿನ ಹಿಂಡಿ ಎಲ್ಲ ಇದೆಯಲ್ಲ, ಅದ್ರಲ್ಲಿ ಮೇಂಟೆನೆನ್ಸ್ ಮಾಡ್ದಂಗೆ ಯಾವ್ದು ಇಲ್ಲ. ದನಿ ಗೊಬ್ಬರ, ಕುರಿ ಗೊಬ್ಬರ ಏನಿದೆ ಆರ್ಗ್ಯಾನಿಕ್ ಗೊಬ್ಬರ ಮುಂದೆ ಯಾವ್ದು ಇಲ್ಲ ಹೇಳ್ಬೇಕಂದ್ರೆ. ಬೇವಿನ ಎಣ್ಣೆ, ಕ್ಲೋರೋ ಪೆರಿಪಾಸು, ಇನ್ನೊಂದು ನೀವು ವೆರಗಾದ ಒಂದು ಕೊಟ್ಟಿ ಮಾಡಿದ್ರಲ್ಲ, ಅದನ್ನು ಎಲ್ಲ ಸ್ಪ್ರೇ ಮಾಡೀನಿ. ಸ್ಪ್ರೇ ಮಾಡಿ ಈಗ ಹಿಂಗಿದೆ ತೋಟ ಕಂಪ್ಲೀಟ್ ಆಗಿ. ಸೊ ಪ್ರೆಸೆಂಟು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದೀವಿ, ಯಾಕೆಂದರೆ ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ. ಸೊ ಹಾಗಾಗಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ, ಸೊ ನೀವು ಬೆಳಿಬೇಕು ಅಂದರೆ ಬಂದು ತೋಟ ನೋಡ್ಬೋದು. ಬರ್ತಾ ಇರೋಂಥ ನಂಬರ್ಗೆ ಆರಾಮಾಗಿ ನೀವು ಮೆಸೇಜ್ನ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಬುಕ್ಕಿಂಗ್ನ ಮಾಡ್ಕೊಬೋದು. ದಯವಿಟ್ಟು ಒಂದು ದಮ್ಮ ಅಂತೀನಿ ಕಣ್ರಪ್ಪ, ಯಾರು ಫೋನ್ ಮಾಡೋಕ್ಕಿಂತ ಹೋಗಬೇಡಿ. ಸೊ ಇರೋ ಫೋನ್ ರಿಸೀವ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಎಷ್ಟು ಫೋನ್ ಬರುತ್ತೋ ಹಂಗೆ ಹೆಂಗೆ ಅಂತ ಅನ್ನೋರು ಹಂಗೆ ಅಂದ್ಕೊಂಡು ನಿಮ್ಮ ಪಾಡಿ ನೀವು ಇದ್ಬಿಡಿ. ಬೇಕು ಅನ್ನೋರು ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಕೊಂಡು ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಮೇಂಟೆನೆನ್ಸಿಗೆ ಏನಾದ್ರು ಎಂಕ್ವೈರೀಸ್ ಇದ್ದರೆ ಮೆಸೇಜ್ನ ಹಾಕಿ. ಸೊ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ. ಸೊ ಬೆಳಿಬೇಕು ಅನ್ನೋರು ಯಾರು ಬೇಕಾದ್ರೂ ಬೆಳಿಬೋದು. ಅಡಿಕೆ ತೋಟ ಇದ್ದು ನೆರಳಿದ್ರೆ ಸೊ ಕಣ್ಣು ಮುಚ್ಕೊಂಡು ನೀವು ಕೂಡ ಬೆಳೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ರೋಗ ಇತ್ತು ಇಲ್ಲಿ.